ಗುಂಪಿಗೆ ಸೇರಿಸು. ಈ ಕಡಿದಾದ ಆಸನ ಮುಂದಿನ ಸಲ ಅದು ತುಂಬುವ ವ್ಯವಸ್ಥೆ ಕೊನೆಗೆ ಮಾಡು. ಸಮಯಕ್ಕೆ ಸರಿಯಾಗಿ ಮುಗಿಸುವ ವ್ಯವಸ್ಥೆ ಮಾಡದೆ ಹೋದ್ರೆ ಸದಾಶಿವನ ಪದ ಸಾನ್ನಿಧ್ಯ ನಿನ್ನನ್ನು ಸೇರಿಸ್ತೇನೆ. ನಾನು ಭ್ರಮರವೇ ಹೌದು. ಬ್ರಾಹ್ಮರ್ಯ ಸಂಘದಲ್ಲಿ ನಾನು ಇರುವುದು. ಅದರ ಬಗ್ಗೆ ನೀನು ತಲೆ ಕೆಡಿಸಿಕೊಳ್ಳಬೇಡ. ಯಾವ ಬ್ರಾಹ್ಮರ್ಯ ಸಂಘ ಪ್ರಾರಂಭವಾಯಿತು ಅಲ್ಲಿಂದ ಇಲ್ಲಿಯವರೆಗೆ ನಾನು ಹಿಂದುಳಿದಿಲ್ಲ. ನಾನು ಮತ್ತೆಗೂ ಇಲ್ಲಿಗೂ ಸಂಪರ್ಕವನ್ನು ಕಲ್ಪಿಸಿಕೊಂಡಿದ್ದೇನೆ. ಯಾವತ್ತೇ ಇರಲಿ ನಿನ್ನಂತ ಸ್ಪಂದಗಳಿಗೆ ಅವಕಾಶವಿಲ್ಲ. ನೀನೇನೋ ನಾನು ನೀನರಿಗೆ ಈಶನಾಗುವುದಕ್ಕೆ ಹೊರಡ್ತೀಯ. ದಿನೇಶ ನಾನೇನು ನಿಜ. ದಿನೇಶ ವಂಶ ಸಂಭವರಿಗೆ ಯಾವತ್ತಿದ್ದರೂ ಬೆಂಗಾವಲಾಗಿ ನಿಂತವ. ಸಮಸ್ತ ಪುರವನ್ನು ರಾಮ ಮಂತ್ರ ಸ್ತೋತ್ರ ಪಠಣದಿಂದ ನಿಜವಾದ ಭವನವಾಗಿಸಿದವ. ಪ್ರತಿಯೊಬ್ಬರ ಬದುಕಿಗೂ ಪುರಭವನ ರಾಮಭವನ ಮಾಡುವುದಕ್ಕೆ ಹೊರಟಿದ್ದೇನೆ. ಹಾಗಾದ ಕಾರಣ ಈಗಲೂ ಹೇಳ್ತೇನೆ, ಶ್ರೀರಂಗನಾಮ ಮಾಡು, ನೀ ಉಳಿಯುತ್ತಿ. ನೀನು ಬಂದದ್ದು ಪುರಭವನ ನನ್ನದಿದು. ಹೌದಾ? ಗೊತ್ತಿದೆ. ನನ್ನ ಪುರಭವನಕ್ಕೆ ಬಂದು ನನ್ನಲ್ಲಿ ಅಧಿಕ ಪ್ರಸಂಗ. ಇವನ ಪ್ರಾಣ ಪಕ್ಷಿ ಇರುವುದು ಅಲ್ಲಿ ವಜ್ರ ತುಂಬಿ ಹಾಕಿ ಕಾಳಿ ನೀ ರಾಕ್ಷಸಿ ಎನ್ನುವುದು ಮುಖ್ಯ ಅಲ್ಲ. ರೂಪದಿಂದ ಬಲಿಯು ರಾಕ್ಷಸ, ಸ್ವಭಾವದಿಂದ ವಿಷ್ಣು ಭಕ್ತ. ರೂಪದಿಂದ ವಿಭೀಷಣನು ರಾಕ್ಷಸ, ಹುಟ್ಟಿನಿಂದ ಸ್ವಭಾವ ಎದ್ದಲ್ಲಿ ಶರಣ ಶ್ರೇಷ್ಠ. ಆದ್ದರಿಂದ ಒಬ್ಬನ ರೂಪ ಮುಖ್ಯವಲ್ಲ, ಅವನ ಗುಣವೇ ಪ್ರಧಾನವಾದದ್ದು. ಆದ್ದರಿಂದಲೇ ರಾಮನಲ್ಲಿ ಸರ್ವಗುಣೋಪೇ ತತ್ವವನ್ನು ಪ್ರಪಂಚ ಕಂಡಿತು. ಅಂತಹ ರಘುವರನ ಸೇವೆಯನ್ನು ಮಾಡಿದವರಿಗೆ ಒಮ್ಮೆ ಸ್ವಲ್ಪ ಮೇಲೆ ಕೆಳಗೆ ಆದರೂ ಮತ್ತೆ ರಾಮ ಇರುವಲ್ಲಿ ಯಾರು ಗೆದ್ದರೂ ಅವನ ಕಥೆಯೂ ಬಯಲಾಗುವ ಕಾಲ ಬಂದಿತ್ತು. ರಾಮಾನುಗ್ರಹದಿಂದ ಜ್ಯೋತಿಷ್ಯ ಸತ್ಯ ಆಗ್ತದೆ ಅಂತ ಈಗ ಒಂದು ಸತ್ಯ ಹೌದಲ್ಲ? ನನ್ನ ಮಗನೇ ನೀಲಮೇಘಶ್ಯಾಮನಿಗೆ ಜ್ಯೋತಿಷ್ಯ ಪ್ರಕಾರ ಹೇಳಿದ್ದು ಪಟ್ಟ ಸಿಗ್ತದೆ. ಈಗ ಸತ್ಯವಾಯಿತಲ್ಲ. ನೋಡಿದಿರಾ? ಮಲಗಿದ್ದ ರಾಮ ಲಕ್ಷ್ಮಣರು ಎದ್ದರು. ಶುಭ ಕಾಲ ಇದು. ಇನ್ನೂ ನಾವು ಇಲ್ಲಿರುವುದಲ್ಲ. ನಿನ್ನ ಮಗನಿಗೆ ಪಟ್ಟಾಭಿಷೇಕ ಮಾಡಿ ನೀಲಮೇಘಶ್ಯಾಮ ಪಟ್ಟಾಭಿಷೇಕೋತ್ಸವದಲ್ಲಿ ರಾಮಭಕ್ತ ಹನುಮಂತನ ವಿಕ್ರಮವೇ ನಿಜಾರ್ಥದಲ್ಲಿ ಸಾಕಾರಗೊಂಡಿತು ಎನ್ನುವಲ್ಲಿಗೆ ಪಂಚವಟಿ ಮಾತ್ರವಲ್ಲ, ಕಂಸ ವಿವಾಹ, ಸುಧನ್ವ ಮೋಕ್ಷ, ಮಹಿರಾವಣ ಕಾಳಗ ಎನ್ನುವ ಆಖ್ಯಾನವನ್ನು ಯಾರು ಆಡಿಸಿದರು, ಆಡುವುದಕ್ಕೆ ಅನುವು ಮಾಡಿಕೊಟ್ಟರು, ಯಾರು ಸರ್ವರು ರಾಮಕರ ಸೇವಕರಂತೆ ತಮ್ಮನ್ನು ತಾವು ಬ್ರಾಹ್ಮರಿ ಸಂಘದಲ್ಲಿ ಸೇರಿಸಿ ದುಡಿದರು, ಅಂತಹವರಿಗೆ ನಾವು ನಂಬಿದ ಕಲಾಮಾತೆ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ತಾಯಿ, ಆರಾಧ್ಯ ಮೂರ್ತಿ ಶ್ರೀರಾಮಚಂದ್ರ ದೇವರು ಸದಾ ಅವರ ಬದುಕನ್ನು ಅಯೋಧ್ಯಾರಾಮ ಬೆಳಗುವಂತೆ ಬೆಳಗಿಸಲಿ ಎನ್ನುವ ಆಶಯದೊಂದಿಗೆ ಕತೆಗೆ ಮಂಗಲ ಹಾರುತ್ತೇವೆ. ಶುಭ